ಈಗ ತಾನೇ ಉದ್ಘೋಷಣೆಯನ್ನು ಮಾಡ್ತಕ್ಕಂಥ ಆಂಕರ್ ಅವ್ರು ಹೇಳಿದ್ರು, ಡಾಕ್ಟರ್ ಪ್ರಾಣೇಶ್ ಅಂತ ಕೂಗಿದ್ರು. ನನಗೆ ಕಂಪೌಂಡರ್ ಆಗಕ್ಕೂ ಅರ್ಹತೆ ಇಲ್ದಿರೋ ನನ್ನ ಡಾಕ್ಟ್ರು ಅಂತ ಕರೆದದ್ದಕ್ಕೆ ಮೊದಲನೇದಾಗಿ ನಿಮಗೆ ವಂದನೆಗಳು. ಸ್ನೇಹಿತರೆ, ಬಹಳಷ್ಟು ಜನ ಅತ್ಯಂತ ಆಕರ್ಷಕವಾಗಿ ಕಾಣ್ತಾ ಇದ್ದೀರಾ. ಕರ್ನಾಟಕ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದ 67ನೇ ಕನ್ನಡ ರಾಜ್ಯೋತ್ಸವವನ್ನ ಬಹಳ ವರ್ಣಮಯವಾಗಿ ಮಾಡಿದ್ದೀರಿ. ನಾನು ಅನೇಕ ಶಾಲಾ ಕಾಲೇಜುಗಳಿಗೆ ಕಾರ್ಯಕ್ರಮಕ್ಕೆ ಹೋಗಿದ್ದೇನೆ. ಅಲ್ಲೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಡ್ಯಾನ್ಸ್ ಮಾಡೋದನ್ನ ನೋಡಿ ಸಂತೋಷ ಪಡ್ತಿದ್ದೆ. ಇವತ್ತಿಲ್ಲಿ ವೇದಿಕೆ ಮೇಲೆ ಗೃಹಿಣಿಯರು, ಎಷ್ಟೋ ಜನ ಅಜ್ಜಿಯರು ಆಗಿರ್ಬೋದು, ಅವರು ಅಂಥವರು ಮಕ್ಕಳನ್ನು ನಾಚಿಸುವ ಹಾಗೆ ನೃತ್ಯ ಮಾಡಿದ್ರಲ್ಲ, ಇದಕ್ಕಿಂತ ಕನ್ನಡ ಅಂದ್ರೆ ಮೈನೇರೋಳ ವಿಷಯ ಇನ್ಯಾವುದಿದೆ. ಬಹಳ ಚೆನ್ನಾಗಿ ನೃತ್ಯವನ್ನ ಮಾಡಿದ್ರು. ಆಕರ್ಷಕವಾಗಿ ಎಲ್ಲರೂ ಪೇಟಗಳನ್ನ ಧರಿಸಿ ಕೂತಿದ್ದೀರಿ. ನನಗೆ ಪೇಟ ಹಾಕೋದು ಅಂದ್ರೆ ಸ್ವಲ್ಪ ಇಷ್ಟ ಆಗಲ್ಲ. ಯಾಕೆಂದ್ರೆ ಮೊದಲೇ ನಾನು ಹುಚ್ಚು ಕಂಡಂಗೆ ಆಗ್ತೀನಿ. ಆ ಪೇಟ ಇಟ್ಕೊಂಡ್ಬಿಟ್ರೆ ಇನ್ನಿಷ್ಟು ಹುಚ್ಚು ಕಳ ಜಾಸ್ತಿ ಆಗಿಬಿಡ್ತದೆ. ಅದಕ್ಕೆ ನನಗೆ ಪೇಟ ಇಡಬೇಡ್ರಪ್ಪ ಅಂತಿರ್ತೀನಿ ನಾನು. ಸುಂದರವಾಗಿರೋರು, ಬೆಳಗಿರೋರು, ದುಂಡು ಮುಖ ಇರೋರು, ಉದಾಹರಣೆಗೆ ನಮ್ಮ ಮಹಾಮನಿಯವರು, ಇವರೆಲ್ಲ ಪೇಟಗಳು ಇಟ್ಕೊಂಡ್ರೆ ಬಹಳ ಚೆನ್ನಾಗಿ ಕಾಣಿಸ್ತಿರ್ತಾರೆ. ನಾವು ಈ ಕಡೆ ಮಂತ್ರಿನೂ ಆಗಲ್ಲ, ರಾಜ್ಯನೂ ಆಗಲ್ಲ, ನಾವು ವಿದೂಷಕರ ತರ ಕಾಣ್ತೀವಿ ಅಂತೇಳಿ ಆ ಪೇಟ ಇಡಬಾರ್ರಿ, ಹಾಗೆ ಇರಲಿ ಅಂತ ಹೇಳ್ತಿರ್ತೀನಿ. ಏನಿಯೋ ನಾವು ಈ ಕಾರ್ಯಕ್ರಮ ಬುಕ್ ಮಾಡಿದಾಗ ಇದು ಇಷ್ಟು ಗ್ರ್ಯಾಂಡ್ ಆಗಿರುತ್ತೆ ಅಂತ ಅನ್ಕೊಂಡಿರಲಿಲ್ಲ. ನಿಜವಾಗ್ಲು ಇದ್ದದ್ದು ಹೇಳ್ತೀವಿ. ಯಾವುದೋ ಒಂದು ಅಡಿಟೋರಿಯಂ ಅಲ್ಲಿ ಮಾಡ್ತಾರೆ, ಮತ್ತೆ ನಾವು ಅದೇ ಹೇಳ್ತೀವಿ, ನಗ್ತಾರೆ. ಅವ್ರದ್ದೊಂದಿಷ್ಟು ಕಾರ್ಯಕ್ರಮ ಇರ್ತದೆ. ಕೇವಲ 25 ನಿಮಿಷ ತಡವಾಗಿ ಕೊಟ್ಟಿದ್ದೀರಿ, ಇದು ರೆಕಾರ್ಡ್. ಯಾಕಂದ್ರೆ ಗಂಟೆಗಟ್ಟಲೆ ಲೇಟ್ ಮಾಡ್ತಿರ್ತಾರೆ. ನನ್ನನ್ನು ಕೂರಿಸಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾಣೇಶ್ ಅವರು, ಅದಕ್ಕಿಂತ ಮುಂಚೆ ಇನ್ನೇನು ಕೆಲವೇ ಸೆಕೆಂಡ್ಗಳಲ್ಲಿ ಪ್ರಾಣೇಶ್ ಅವರು, ಅದಕ್ಕಿಂತ ಮುಂಚೆ ಒಂದು 2 ತಾಸಿನ ನಾಟಕ, ಇನ್ನೇನು ಕೆಲವೇ ಸೆಕೆಂಡ್ಗಳಲ್ಲಿ ಪ್ರಾಣೇಶ್ ವೇದಿಕೆ ಬರ್ತಾರೆ, ಅದಕ್ಕಿಂತ ಮುಂಚೆ 3.5 ತಾಸಿನ ಒಂದು ಕಂಪನಿ ನಾಟಕ ಅಂತ ಹೀಗೆ ಹೇಳಿ ಬೆಳಗಿನ ಜಾವ 1:30-2 ಗಂಟೆಗೆ ಕೊಟ್ಟಂತ ಉದಾಹರಣೆಗಳಿದೆ. ಇಲ್ಲಿ 25 ನಿಮಿಷ ಲೇಟ್ ಆಗಿರೋದು ನಿಜಕ್ಕೂ ರೆಕಾರ್ಡ್. ಅದಕ್ಕಾಗಿ ನಿಮಗೆ ನೀವೇ ಒಂದು ಚಪ್ಪಾಳೆ ಹೊಡ್ಕೋಬಹುದು. ನನಗೆ ಆಗ್ಲೇ ಸರ್ ಮಾತಾಡ್ದಂಗೆ, ಸರ್ ಪೂರ್ಣ ಹೆಸರು ಮಹಾಂತೇಶ್ ಬೀಳಿಗೆಯವರು ಅಪ್ಪಟ ಉತ್ತರ ಕರ್ನಾಟಕ ಭಾಷೆಯಲ್ಲೇ ಮಾತಾಡಿದ್ರು. ನನಗದು ಸಾಧ್ಯ ಆಗ್ತಿಲ್ಲ. ಯಾಕಂದ್ರೆ ನನಗೆ ಬೆಂಗಳೂರಿನಲ್ಲೇ ಹೆಚ್ಚು ಕಾರ್ಯಕ್ರಮ ಆಗೋದ್ರಿಂದ ನಿಮಗೆ ಎಲ್ಲಿ ತಿಳಿತೈತೋ ಇಲ್ಲೋ ಅಂತೇಳಿ ನಾವು ನಮ್ಮ ಭಾಷೆ ಮಿಕ್ಸ್ ಮಾಡಂಗಿಲ್ಲ. ತಿಳಿತೈತಿಲ್ಲೋ ಅಂದದ್ದು ತಿಳಿತಿಲ್ಲ. ಈಗ ಇದು ನಮ್ಮ ವಿಶೇಷತೆ. ಹೀಗಾಗಿ ನಾನು ಬೆಂಗಳೂರು ಮತ್ತು ಉತ್ತರ ಕರ್ನಾಟಕ ಎರಡೂ ಮಿಕ್ಸ್ ಮಾಡಿ ಮಾತಾಡ್ತಿರ್ತೀನಿ. ಅಲ್ಲಿ ಹೋದಾಗ ನಾನು ಬೈತಿರ್ತಾರೆ, ಏನ್ರಿ ನೀವು ಬರೀ ಬೆಂಗಳೂರವರ ಮಾತಾಡ್ತೀರಿ. ಈ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಕೆಲವು ಶಬ್ದಗಳು ನೀವು ಬಹಳ ಜಡ ಆಗ್ತಾವ. ಉತ್ತರ ಕರ್ನಾಟಕದವರು, ಹೈದರಾಬಾದ್ ಕರ್ನಾಟಕದವರು, ಕಲ್ಯಾಣ ಕರ್ನಾಟಕದವರು ಎಷ್ಟು ಜನ ಇದ್ದೀರಿ? ಕೈ ಎತ್ತರಿ. ಪರವಾಗಿಲ್ಲ. ಈಗ ತಿಂಡಿ ಅಂತಕ್ಕಂಥ ಒಂದೇ 2 ಅಕ್ಷರದ ಒಂದು ಶಬ್ದ ಇಲ್ಲೇ ಬೇರೆ ಆಕೈತೆ, ನಮ್ಮಲ್ಲೇ ಬೇರೆ ಆಕೈತೆ. ಅದು ಹೌದಾ? ಬಹಳ ಕಷ್ಟ ಇದು. ಕನ್ನಡ ಭಾಷೆಯ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದ ಮಾತ್ರ ಒಂದು ಶಬ್ದಕ್ಕೆ 100 ಅರ್ಥದವಂತ ತಿಳ್ಕೊಂತಾನೆ. ಈ ಉದಾಹರಣೆಗೆ ನಮ್ಮ ಸೂಲಿಬೆಲೆಯವರು, ಗಣಪತಿಯವರು, ಬಹಳಷ್ಟು ಜನ ಅವರು ಕನ್ನಡ ಬನ್ನಂಜೆ ಗೋವಿಂದಾಚಾರ್ ಅಂತವ್ರು ಆಡ್ತಿದ್ರೆ, ನಾರಾಯಣಾಚಾರ್ ಅಂತವ್ರು ಆಡ್ತಿದ್ರೆ, ಶತಾವಧಾನಿ ಗಣೇಶ್ ಅವ್ರ ಮಾತುಗಳನ್ನ ಕೇಳ್ತಾ ಇದ್ರೆ ಎಷ್ಟು ಸಂಪದ್ಭರಿತಾಗಿದೆ ಕನ್ನಡ ಅಂತ ಅನಿಸ್ತದೆ. ಅದೇ ನಾವು ಮಾತಾಡೋದು ಕೇಳಿ ನಗಿಸ್ತೀವಿ ಅಷ್ಟೇ ಹೊರತು ಕನ್ನಡನ ಸಂಪದ್ಭರಿತವಾಗಿ ಮಾತಾಡಕ್ಕೆ ಬರಂಗಿಲ್ಲ. ಹಾಸ್ಯ ಮಾಡ್ಬೋದು. ಬೀಳ್ಗಿ ಸರ್ ಅಂತೂ ಫುಲ್ ಏನು ಸಿಕ್ಸರು ಮತ್ತೇನೇನದಾವೋ ಓಸು ಬೌಂಡ್ರಿ ಎಲ್ಲ ಉತ್ತರ ಕನ್ನಡ ಭಾಷೆದಾಗ ಹೊಡೆದ್ರು ಬಹಳ ಜನ ಎಂಜಾಯ್ ಮಾಡಿದ್ರಿ. ನನ್ನ ಅನುಭವ ಹೇಳ್ತೀನಿ. ನಾನು ಪರಿಚಯಕ್ಕೆ ಬಯೋಡಾಟಾ ಅಂತ ಪ್ರಿಂಟ್ ಮಾಡಿಸಿದ್ದೆ. ಈಗ ಮಾಡಿಸೀನಿ, ಮೊದಲು ಮಾಡಿಸಿದ್ದಿಲ್ಲ. ಅಲ್ಲೇ ಅವ್ರು ಕೇಳ್ತಿದ್ರು, ಬರ್ಕೊಂತಿದ್ರು. ಒಬ್ಬನ ಯಾರೋ ಕಾಲೇಜ್ ಗ್ಯಾದರಿಂಗಿಗೆ ಹೋಗಿನಿ, ಮಾಮೂಲಿ ಡ್ರೆಸ್ನೇ ಬಂದ. ನಾನು ಇಳ್ಕೊಂಡು IB-ಗೆ, ಸರ ನಿಮ್ಮ ಪರಿಚಯ ಭಾಷಣ ಮಾಡ್ಬೇಕಾಗೈತೆ, ಸ್ವಲ್ಪ ನಿಮ್ಮ ಪರಿಚಯ ಹೇಳ್ರಿ ನನಗೆ. ಎಲ್ಲರಿಗೂ ಪರಿಚಯ ಐತೆ, ಈಗಾಗಲೇ 1500 ಕಾರ್ಯಕ್ರಮ, ಅವಾಗ 1500 ಕಾರ್ಯಕ್ರಮ ಕೊಟ್ಟೀನಿ. ಇಲ್ಲ ಸರ, ಆದರೂ ನಿಮ್ಮ ಪರಿಚಯ ಆತಪ್ಪ. ನಾ ಇನ್ನೂ ಪ್ರಿಂಟ್ ಮಾಡಿಸ್ಲಾರ್ದ ಕಾಲ ಅದು, ಬರ್ಕೋ ಅಂದೆ.
ಅವ್ ಬರ್ಕೊಳಕತ್ತ. ಫಸ್ಟ್ ನೀ ಕೇಳಪ್ಪ, ನಿಂಗೆ ಏನೇನು ಬೇಕು ಪರಿಚಯ ಮಾಡಾಕ ಅಂದೆ. ಸರ ನಿಮ್ಮ ಹೆಸರು ಹೇಳ್ರಿ ಮೊದ್ಲೇದು ಅಂದವ. ಧನ್ಯ ಅದೇ ಅನ್ಕೊಂಡು ಹೆಸರು ಅವಾಗ ಗಂಗಾವತಿ ಬಿ ಪ್ರಾಣೇಶ್ ಅಂತ ಹೇಳಿದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಊರು ಸರ ಗಂಗಾವತಿ. ಸರ ಜನನ ಸರ ಅಂದ 8/9/61 ಮರಣ. ಸರ ಮರಣ ಅಂದ ಉತ್ಸೊಳೆ ಮಗನ ಎದುರಿಗೆ ಕುಂತೀನಿ, ನಾನು ಊಟಕ್ಕೆ ಬರದಾರ ಅಂತ ತಿಳ್ಕೊಂಡಿದ್ದೆ. ನಾನು ಇಲ್ರಿ ಇದ್ರಾಗ ಐತ್ರಿ ತುಂಬಕಾಗೈತಿ ನಾನು ಅಂದ. ಇಸ್ಕೊಂಡು ನೋಡ್ತೇನ್ರಿ, ಅದು ಇಂದಿರಾ ಗಾಂಧಿ ಪುಣ್ಯತಿಥಿ, ಗಾಂಧಿ ಜಯಂತಿ, ಯಾರ್ಯಾರ ಜಯಂತಿ ಪುಣ್ಯತಿಥಿ ಮಾಡೋದು ಫಾರ್ಮ್ಯಾಟ್ ಮಾಡಿಸಿಟ್ಟು ಬಿಟ್ಟಾರ್ರಿ. ಅದ್ರಾಗ ಮರಣ ಐತೆ. ಬಿಡುಗಡೆ ಇಲ್ಲ ನನಗ, ಕುಂತು ಬಿಟ್ಟಾನವ. ಮರಣ ಹೇಳ್ರಿ ಸರ. ಇನ್ನೂ ಆಗಿಲ್ಲಲೇ ಬರ್ಕೊಂಡ್ರಿ, ಇನ್ನೂ ಆಗಿಲ್ಲ. ಹೆಸರು, ಊರು, ತಂದೆ ತಾಯಿ ಬರ್ಕೊಂಡ, ಜನನ ಮರಣ. ಮುಂದಂಗ ಸರ್ ಎಷ್ಟು ಊರ್ ಕಾರ್ಯಕ್ರಮ, ಈಗಪ್ಪ ಸಾವಿರಾರು ಊರಾಗ್ಯಾವ, ಇಷ್ಟು ದೇಶ ಆಗ್ಯಾವ, ಇಷ್ಟು ಕಾರ್ಯಕ್ರಮ ಆಗ್ಯಾವ. ಸರ ಮತ್ತೆ ವಿಶೇಷ ಏನದಾವ್ರಿ ನಿಮ್ದು? ಮತ್ತೆ ನಿನ್ಗೆ ಏನ್ ಬೇಕು ಹೇಳ? ಇಲ್ಲ ಸರ್ ನಿಮ್ಮ ಹವ್ಯಾಸ ಏನದಾವ ನನಗೆ ಹೇಳಬೇಕ್ರಿ ಅಂದ. ಹವ್ಯಾಸ ಅಲ್ಲ ಮಗನ, ಅದು ಹವ್ಯಾಸ. ಅನ್ಬೇಕು. ಹೌ ಅನ್ನಕ ಹವ್ವ ಅಂತೀಯನ್ ನೀನ್, ಹಪ್ಪ ಅನ್ನಕ ಹಪ್ಪ ಅಂತೀಯನ ಅಂತಾರ್ರಿ ಕೆಲವ್ರು. ಹಪ್ಪ ಅಂತಾರ, ಹಪ್ಪಳಕ್ಕ ಹಪ್ಪಳ ಅಂತಾರ, ಹಪ್ಪಳಕ್ಕ ಹಪ್ಪಳ ಅಂತಾರ. ಹೌದಾ? ಬೇಕಾದಷ್ಟು ಕೇಳ್ತೀವಿ ನಾವು. ನನಗೆ ಕೊಳಲು ಮತ್ತು ತಬಲಾ ಬಾರಿಸೋ ಹವ್ಯಾಸ ಐತಪ್ಪ, ಆದ್ರೆ ನೀ ಹವ್ಯಾಸ ಅನ್ನಂಗಿದ್ರೆ ಮಾತ್ರ ಅನ್ನ. ಇಲ್ಲ ಸರ, ಹವ್ಯಾಸ ಅಂತಾನೆ ಬರ್ತೈತ್ರಿ ಬಾಯಿಗೆ. ಬಿಟ್ಟು ಬಿಡು, ಹಾಳಾಗಿ ಹೋಗ್ಲಿ, ಕಲ್ತುದ್ದ ಹಾಳಾಗಿ ಹೋಗ್ಲಿಲ್ಲ ಅಂದ್ರು ಬೇಡ, ಹೇಳಬಾರ್ದೆ. ಅವ್ನು ಸ್ವಲ್ಪ ಯೋಚನೆ ಮಾಡಿ, ಸರ ಚಟ ಅನ್ಲೇನ್ರಿ ಅಂದ. ಹುಚ್ಚ ಅನ್ಬಾರ್ದಲ್ಲಿ. ತಬಲಾ ಕೊಳಲು ಬಾರಿಸೋದು ಚಟ ಅಲ್ಲ, ಅದು ಹವ್ಯಾಸ. ಯೋಚನೆ ಮಾಡಕ್ಕಾಯ್ತದೆ. ಅಷ್ಟೊತ್ತಿಗೆ ಪ್ರಾಣೇಶ್ವರ ವೇದಿಕೆಗೆ ಬರ್ಬೇಕಂತೇಳಿ ಆ್ಯಂಕರ್ ಕೂಗಿಬಿಟ್ಟು ಅವ ಎದ್ ನಿಂತ. ಬಿಟ್ಬಿಡೋದು ಯಾರು ಹೇಳ್ಬೇಡ, ಚಟ ಅನ್ಬೇಡಪ್ಪ ಮತ್ತೆ. ಇಲ್ಲ ಸರ್, ನಾನು ಕನ್ನಡ ವಿದ್ಯಾರ್ಥಿ ಇದ್ದೀನಿ ರೀ, MA ಮಾಡೋದೀನಿ ಕನ್ನಡದಾಗ. ಒಂದು ಒಳ್ಳೆಯ ಶಬ್ದ ಹಾಕಿ ಹೇಳ್ತೀನಿ ರೀ, ನನಗೂ ಅವಸರ ತಾತಪ್ಪ ಅಂತಂದು ಬಂದ್ಕುಂತೆ. 10,000 ಜನ ರೀ, ಹಳ್ಳಿ ಊರುಗಳು ಜನ ಸೇರಿದು ಬಂಡಿ ಕಟ್ಕೊಂಡು ಬಂದಿರ್ತಾರೆ. ಅಷ್ಟು ಜನ ನನ್ನ ಭಾಷಣ ಕೇಳಕ್ಕಾದ್ರ ನಾನು ಇವನು ಭಾಷಣ ಕೇಳಕ್ಕಾದ ಕುಂತೀನಿ ರೀ. ಏನು ಹೊಸ ಶಬ್ದ ಹಾಕ್ತಾನಿವ, ಜಾಕೆಟ್ ಹಾಕ್ಕೊಂಡು ಮೇಕಪ್ ಮಾಡ್ಕೊಂಡು ಉಂಗುರ ಹಿಂಗಿಟ್ಟು ಸೇಮ್ ನನ್ನಂಗೆ ಆಗಿ ಬಂದ್ಬಿಟ್ಟನ್ರಿ. ಚಲೋ ಮಾತಾಡ್ತಾ ಇದ್ದಂಗೆ ಅದಾನ ಬಿಡು ಅನ್ಕೊಂಡು ಬಂದ್ ನಿಂತ. ಇವತ್ತಿನ ನಮ್ಮ ಅತಿಥಿಗಳು ಬಹಳ ವಿಶೇಷವಾಗಿದ್ದಾರೆ. ಇವರ ಪೂರ್ಣ ಹೆಸರು ಗಂಗಾವತಿ ಪ್ರಾಣೇಶ್, ಇವರ ಊರು ಗಂಗಾವತಿ. ಇವರ ಜನನ 8/9/61, ಮರಣ ಇನ್ನೂ ಆಗಿಲ್ಲ. ಇವರು ಕರ್ನಾಟಕದ ಸಾವಿರಾರು ಊರುಗಳ ಸುತ್ತಿದ್ದಾರೆ, ಸಾವಿರಾರು ಕಾರ್ಯಕ್ರಮ ಕೊಟ್ಟಿದ್ದಾರೆ, ದೇಶ ಸುತ್ತಿದ್ದಾರೆ. ಇವರ ಬೀಚಿ, ಅವರ ಅನುಯಾಯಿ ಇಷ್ಟ ಅಲ್ಲ ಇವರಿಗೆ. ನಾನು ಕಡೆ ನೋಡಿದೆ ಹಿಂಗ, ಇವರಿಗೆ ಕೊಳಲು ಮತ್ತು ತಬಲಾ ಬಾರಿಸೋ ತಿಂಡಿ ಐತೆ ಅಂದ. ಸತ್ನಪನ ಹುತ್ಸ ತಪ್ಪು ನಂದೈತ್ರಿ. ಎಂತ ಬೇಸ ಚಟ ಅಂತೀನಿ ಅಂದಿದ್ದ. ಎಷ್ಟೆಲ್ಲ ಎಷ್ಟು ನಾನು ಮರ್ಯಾದೆ ಉಳಿತಿತ್ತು. ಅವನು ಎರಡೂ ಬಿಟ್ಟ, ಇದಂದು ಕೈ ಬಿಟ್ಬಿಟ್ಟ. ಮಂದಿ ಓಟು ನಗಾಕೈತಿ. ನನ್ನ ಭಾಷಣಕ್ಕಿಂತ ಹೆಚ್ಚು ಅವ್ರ ಭಾಷಣಕ್ಕೆ ನಕ್ರಿ. ಹೀಗೆ ಕನ್ನಡ ಅಂದ್ರೆ ಸುಮ್ಮನೆ ಅಲ್ಲ ಸ್ನೇಹಿತರೆ, ಇಂಗ್ಲೀಷನ್ನು ಮಾತಾಡಬಹುದು, 1-2-3 ಶಬ್ದದಾಗ ಮುಗಿಸ್ತೀರಿ. ಯಾಕಂದ್ರೆ ಭಾಳ ಶಬ್ದ ನಮಗೂ ಗೊತ್ತಿಲ್ಲ ಅಷ್ಟೇ. ಆದ್ರೆ ಕನ್ನಡದ ಆಳಕ್ಕೆ ಹೋಗಂತೆಲ್ಲ ಸಮುದ್ರದ ಗರ್ಭದಾಗ ಹೋಗೋದಂಗತದೆ. ಮುತ್ತು ರತ್ನಗಳು ಸಿಗ್ತಾವ ಅಂತ ಹೇಳ್ತಾರೆ, ಹಂಗೈತೆ ಕನ್ನಡ ಭಾಷೆ. ಅದನ್ನ ನಾವು ಕಲಿಬೇಕಾಗೈತೆ. ಅದಕ್ಕೆ ನಾವು ಓದೋದನ್ನ ಅಭ್ಯಾಸ ಮಾಡ್ಕೋಬೇಕು. ನನಗೆ ಹೆಣ್ಮಕ್ಳು ಎಷ್ಟು ಜನ ಓದ್ತಿರೋ ನನಗೆ ಗೊತ್ತಿಲ್ಲಮ್ಮ. ಗಂಡಸರು ಎಷ್ಟು ಜನ ಕಾದಂಬರಿಗಳನ್ನು ಓದೋ ಹವ್ಯಾಸ ಐತ್ರೆ? ಸ್ವಲ್ಪ ಕೈ ಮೇಲೆ ಐತ್ರಿ. ಸಾಹಿತ್ಯ ಕಾವ್ಯ ಓದೋದು ಸುಮ್ಮನೆ ಎತ್ತಬಾರ್ದ, ಆತ್ಮಸಾಕ್ಷಿಗೆ ಅನುಗುಣವಾಗಿ ಎತ್ತಬೇಕು. 2 ಎತ್ತಬಾರ್ದು ಮರ, ಒಂದ ಕೈ ಸಾಕು ನನಗೆ. ಕೆಲವರು ಅಂತ ಹಿಂಗ ಅಂದ್ರೆ ಒಟ್ಟ ಓದೋದನ್ನ ಏನು ಮಾಡ್ಕೊಂತೀನಿ ಹಿಂಗ. ದಯವಿಟ್ಟು ಓದೋ ಹವ್ಯಾಸವನ್ನು ಬೆಳೆಸಿಕೊಳ್ರಿ. ನನಗೆ ಕಣ್ಣಿಗೆ ಕನ್ನಡಕ ಬಂದಿರೋದು ನನ್ನ 13ನೇ ವಯಸ್ಸಿಗೆ. ಓದಿದ್ದಕ್ಕೆ ಬಂತ್ರಿ, ಸಾಲಿ ಓದಲ್ಲ, ಅದನ್ನ ನೆನ್ಪಿಟ್ಕೊಳ್ರಿ. ಶಾಲ್ಯಾಗ 30 ಮಾರ್ಕ್ಸ್ ನಾ ತಗೊಂಡು 5 ಮಾರ್ಕ್ಸಿಗೆ ಬಗಲಾದವ್ನು ನೋಡಿ ಬರೆದು ಪಾರ ಆಗ್ತಿದ್ದೆ ನಾನು. ಆದ್ರೆ ಬೀಚಿ ಅವ್ರದ್ದು ಕಾರಂತರದ್ದು ಹಿಡ್ಕೊಂಡಿದ್ದ ದಿನಗಟ್ಲೆ. ನಮ್ಮಪ್ಪ ಅಂತಿದ್ದ, ನೀ ಇಲ್ಲ ಕವಿ ಆಗ್ತಿ, ಇಲ್ಲ ಪುಸ್ತಕ ಮಾರೋನ್ ಆಗ್ತಿ ಅಂತಿದ್ದ ಪಾಪ. ಅವು ಎರಡೂ ಆಗ್ಲಿಲ್ಲ, ಭಾಷಣಕಾರ ಅದೇ. ಅದಕ್ಕೆ ಕಾರಣ ಕರ್ನಾಟಕದ ಎಲ್ಲ ಜನತೆ ನನ್ನ ಮಾತುಗಳನ್ನ ಕೇಳಿದ್ರು, ನನ್ನ ಮಾತುಗಳನ್ನ ಬಳಸಿದ್ರು, ನನ್ನನ್ನು ಬೆಳೆಸಿದ್ರು.
ಓದು ನನಗೆ ಮಾತು ಕಲಿಸ್ತೀರಿ. ನಮ್ಮ ಮನೆಗೆ ಯಾರೋ ಭಾಷಣಕಾರರಿಲ್ಲ, ಹುಟ್ಟ ಭಾಷಣಕಾರರಿಲ್ಲ. ನಮ್ಮಪ್ಪ ಮಾಸ್ತರ್ ಇದ್ರು ಮಾತಾಡ್ತಿದ್ದಿಲ್ಲ, ಪಾಠ ಒಂದು ಹೇಳ್ತಿದ್ದ ಹುಡುಗರಿಗೆ. ಆದ್ರೆ ನಾನು ಬಿಚಿ ಕಾದಂಬ್ರಿ ಮೂಕಂ ಕರೋತಿ ವಾಚಾಳಂ ಅಂತ ಓದಿದ್ರೆ ಮಾತಾಡಬಹುದ್ರಿ ಸುಲಭವಾಗಿ. ಯಾಕಂದ್ರೆ ತಲೆಯಾಗ ಒತ್ತಾಕ್ ಹತ್ತಿದ್ವು ಅಂದ್ರೆ ಹೆಂಗ ತಿಂದಿದ್ದು ಹೊರಗೆ ಹೋಗಬೇಕು, ಹೆಂಗ ಅಡ್ಡಾಡಿದ್ರೆ ವ್ಯಾಯಾಮ ಆಗೇ ಬಿಡ್ತಿತ್ತು, ಯೋಗ ಮಾಡಿದ್ರೆ ಸಿದ್ಧಿ ಆಕೈತು, ಹಂಗ ಓದಿದ್ರೆ ಬಾಯಿ ಬರ್ತದೆ, ಮಾತಾಡ್ತೀರಿ. ಏನು ಶಬ್ದಕ್ಕೆ ತಡಕಾಡ್ತಾರ. ಇವತ್ತು ನಾನು ಆಕ್ಚುಲಿ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಅವ ಹೇಳದಾಗ 6 ತಿಂಗಳಾಗಿ ಹೋಗ್ಬಿಡ್ತತ್ರಿ. ಏನ್ ಹೇಳ್ತಾನ ಅನ್ನೋದ ತಿಳಿಲಾರ್ದಷ್ಟು 3-4 ತಿಂಗಳಾಗಿ ಹೋಗ್ಬೇಕು. ಅಂತವ್ರದ್ದು ಬೇಡ ಅಂತೇಳಿ ಓದ್ರಿ, ಮಾತಾಡ್ಬೇಕಿದ್ರೆ ಹೇಳ್ಬೇಕು ಇನ್ನೊಬ್ಬರ ಮುಂದೆ ಅಂತ ಅನಿಸ್ತೈತೆ. ಹಂಗ ಬೆಳೆದವ ನಾನು ಸ್ನೇಹಿತರೆ. ಹಾಸ್ಯಕ್ಕೆ ಇಂಥದೇ ಉತ್ತರ ಕರ್ನಾಟಕದ ಹಾಸ್ಯ ಬಹಳ ಚಂದ. ನೀವು ನೋಡ್ರಿ, ಇಂಥ ಸಂಭ್ರಮದ ಲೈಟ್ ಹಾಕೊಂಡು ಡ್ಯಾನ್ಸ್ ಗೀನ್ಸ್ ಮಾಡಿ ಹಾಸ್ಯ ಕೇಳ್ತೀರಿ. ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಸತ್ತ ಮನ್ಯಾಗ ಹಾಸ್ಯ ಐತ್ರಿ. ಸತ್ತಲ್ಲಿ ಹಾಸ್ಯ ಹುಟ್ಟಿಸ್ತಾರ, ನಗ್ತಾರ ಮಂದಿ. ಅಂದ್ರೆ ಸಣ್ಣ ಹುಡ್ರು ಇಂಥವ್ರು ಸತ್ತಾಗಲ್ಲಪ್ಪ, ವಯಸ್ಸಾದವ್ರು ಸತ್ತಾಗ ಸಾಕಾಗಿ ಸತ್ತಿರ್ತಾರ ನೋಡಿ. ಕೆಲವು 90 ಯಾವಾಗ ಹೋಗ್ಯೋ ಮುತ್ಯ ಅಂತ ಕೇಳ್ತಿರ್ತಾರ, ಅದ್ರ ಮುಂದೆ ಆತನ ಕೇಳ್ತಿರ್ತಾರೆ, ಯಾವಾಗ ಹೋಗ್ಯೋ ಮುತ್ಯ ಯಾವಾಗ ಸಾಯ್ತಿ, ಏನ್ ನೀನ್ ಹೆಗಲ ಮ್ಯಾಗ ಕುಂತೀನಿ ಹೆಣ್ಣ ನಂತ ಅವ ಅಂತಾನ. ಅಂದ್ರ ಎಷ್ಟು ಅವರಲ್ಲಿ ಒಂದು ಹೊಂದಾಣಿಕೆ ಐತಂದ್ರ ಖುಷಿಯಿಂದ ಕಳಿಸ್ತಾರ ದೊಡ್ಡವ್ರ ಸತ್ರ. ಚಿಕ್ಕ ಮಕ್ಕಳು ಕರೋನಾ ಟೈಮ್ನಾಗ ಅದು ನಿಜವಾದ ಶೋಕಾಚರಣೆ ಬಿಡ್ರಿ. ಆದ್ರ ಮುದುಕರು ಸತ್ರ ನಮ್ಮಲ್ಲಿ ಹಬ್ಬ ಮಾಡಿದಂಗೆ ಮಾಡ್ತಾರೆ. 102 ವರ್ಷ 103 ವರ್ಷ ಆದ್ರೆ ಹಬ್ಬ ಮಾಡ್ದಂಗೆ ಮಾಡಿ ಅವ್ನು ಮೆರವಣಿಗೆ ಮಾಡಿ ಕುಳ್ಕೊಂತ ಹೋಗ್ತಾರ. ಅಂತ ಒಂದು ಸತ್ತ ಮನ್ಯಾಗ ಒಬ್ಬನು ಊಟಕ್ಕೆ ಬಡ್ದಿದ್ರು. 97 ವರ್ಷದ ಮುದುಕ, 85 ವರ್ಷದ ಅಜ್ಜಿ, ಮುತ್ಯ ಆಯಿ ಅಂತಾರ ನಮ್ಮ ಕಡೆ. ಆಕಿ ಮುಂದೆ ಕುಂತು ಹಾಡಾಡ್ಕೊಂಡು ಒಳಕಿರಿ. ಆಕಿ ಅವ ಮಾಡಿದ್ದು ಮಾಡ್ಲಾರ್ದೆಲ್ಲ ಅಂತಿದ್ಲು. ಮುಂಜಾನೆ ಎದ್ದುಗಳೇ ಹೊಟ್ಟಿಗೆ ಬಡ್ಕೊಂಡು ಸಾಯ್ತಿದ್ದೆಲ್ಲೋ, ಬಿಸಿ ಬಿಸಿ ರೊಟ್ಟಿ ಬಡ್ದಾಕಿದ್ರು 30 ರೊಟ್ಟಿ ತಿಂತಿದ್ದೆಲ್ಲೋ, ತಿಂದು ಮತ್ತೆ ಮಧ್ಯಾಹ್ನಕ್ಕೆ ಉಣ್ಣಾಕ ತಪ್ಪದ ಬರ್ತಿದ್ದೆಲ್ಲೋ, ನನ್ನ ಕಂಡ್ರೆ ನಿನಗೆ ಒಟ್ಟ ಸೇರಿಕೆ ಇದ್ದಿಲ್ಲಲ್ಲೋ, ಮುಸುರಿ ತಿಕ್ಕ ಪಾರವನ್ನ ಬಹಳ ನೋಡ್ತಿದ್ದೆಲ್ಲೋ. ಅವ ಎದ್ದು ಓಡ್ಯಾಬೇಕ್ರಿ ಸತ್ತವ ಸೈತೆ. ನನ್ನೊಂದ್ ಬಿಟ್ಟು ಎಲ್ಲ ಹೆಂಗಸರ ಮೇಲೆ ಜೀವಿ ಇದ್ದೆಲ್ಲೋ. ಊರು ತುಂಬಾ ನಿನ್ನ ಮಕ್ಕಳ ಅದಾವ ಅಲ್ಲೋ. ಏನವ ಅವಾಗ ಖರೇವ ಸತ್ತ. ಅವ್ನು ಏನಾರ ಗುಟ್ಟಕ್ಕೆ ಜೀವಿ ಇತ್ತಂದ್ರ ಅವಾಗ ಸಾಯ್ತಿದ್ ನೋಡ್ರಿ. ಅವ ಉಳ್ದಿದ್ರ ಸಹಿತ ಹೋಗ್ಲಾಗದಕ್ಕ ಹೆಂಗ ಹೇಳ್ತಿದ್ಲು. ಇಂತಹ ಅಳಗಾರಿಕೆ. ಹಂಗ ಅಳೋ ಮುಂದ ಸಾಕಾತ್ರಕ್ಕೆ ಈಗ ಸಂಜಿತನ ಹೆಣ ಹಂಗ ಒಯ್ಯವಲ್ರಿ, ಒಯ್ದಾರ ಸಾಕಾಗಿ ತನಕತಿ ಬಿಟ್ಲು, ಮಕ್ಕೊಂಡ್ಬಿಟ್ಲ್ರಿ ಅಲ್ಲೇ 3 ಸಂಜಿಲಿ. ಯಾಕಂದ್ರೆ ಕಾಯಿಸಿದ್ರೆ ಶವ ಅಂದ್ರ ಆ ಊರ್ ಗೌಡ ಬಂದಿದ್ದಿಲ್ಲ. ಗೌಡ ಅಂದ್ರೆ ಡಾನ್ ಇದ್ದಂಗ್ರಿ. ಇಲ್ಲಿ ಯಾರ ಗೌಡ್ರದೇನೆ ಹೆಸರಿನಿಂದ, ಈ ಹೆಸರು ಮುಂದೆ ಗೌಡ್ರ ಅಲ್ರಿ. ಅವಾಗ ಗೌಡ್ರ ಅಂದ್ರೆ ಅವ್ರು ಜಬರ್ದಸ್ತ ಬೇರೆ. ಅಂಜಿ ಸಾಯ್ತಿದ್ರು ಅವ್ ಗೌಡ್ರ ಗದ್ಲ ನಾಟಕ ಬಿಟ್ರೆ ಮೀಸಿ ಗೀಸಿ ಬಿಟ್ಟು. ಇಲ್ಲಿ ಯಾರಿಗತ್ತೋ ಮೀಸಿ ಗೀಸಿ ಗೌಡ್ರ ಹಂಗಿದ್ರು. ಇಲ್ಲಿದ್ದಾರ ಈ ಟೈಪ್ ಇರ್ತಿದ್ರು ಗೌಡ್ರು. ಹೌದಾ? ಅವ್ರು ಬಂದಿನ ಊರು ಗೌಡ ನೋಡ್ರವ ಚೇರ್ಮನ್ ಗಿರ್ಮನ್ ಇದ್ದಂಗ, MD ಇದ್ದಂಗ. ಬಂದ ಇಲ್ಲೇ ಅದಾರ. ಹಿಂಗ ಇಷ್ಟು ದುಂಡು ಮಾರಿ ಚಂದ ಇದ್ರೆ MD ಆಗಕ್ ಸಾಧ್ಯ ಇಲ್ಲ. ಹೀರೋ ಇದ್ದಂಗ ಅದಾರ ಅವ್ರು MD ಅಂತ ಯಾರ ಅನ್ಬೇಕು. ನೋಡಿದ್ರೆ ಅಂಜ್ಕೋಣ ಮನುಷ್ಯ ಗೌಡ್ರ ಅಂತಿದ್ರಿ. ಅಂಜ್ಕೊಂಡಂಗಿರ್ಬೇಕ, ಯಮ ಇದ್ದಂಗ ಇರ್ಬೇಕಂತ ತಿಳ್ಕೊಂಡ್ಬಿಡ್ರಿ. ಹೌದಾ? ಅವ ಬಂದ್ರಿ, ಮುದೇತ ಸತ್ತಾನ್ರಿ, ಜಲ್ದಿ ಹೋಗಿ ನೀವು ಮಾಲೆ ಹಾಕ್ರಿ, ಮುಂಜಾನೆ ಮುದಿಕೆ ಎತ್ತ ಸಾಯಕತ್ತೈತಿ, ಅದು ಒಂದು ಸತ್ತು ಹೋಗತ್ತೆ, ಜಲ್ದಿ ಹೋಗಿ ಮಾತಾಡ್ಸ ಅಂದ್ಗಳೇ ಒಂದು ಹಾರ ತಗೊಂಡ್ಬಂದ್ರಿ. ಮಕ್ಕೊಂಡು ಮುದುಕಿ ನೆಪ್ಸಿದ್ರೆ ಹೇಳ್ಬೇ ಮುದಕಿ ಗೌಡ ಬಂದಾನ, ಸ್ವಲ್ಪ ಸ್ಪೆಷಲ್ ನೋಡು ಅಂದ್ರು. ಅದು ಮುದುಕಿ ಎದ್ದು ಕುಂತು ಹೆಣ ನೋಡಿಕೆ ಅಂತ ಹೇಳ್ತಾಳ. ನೋಡಿಲ್ಲ ನೀನು ಮಾತಾಡ್ಸಕ್ ಯಾರು ಬಂದಾರ? ನೀನು ಅವ ಕೂಡಿ ಮಾಡಬಾರ್ದು ಬಾನ್ಗಡಿ ಮಾಡಿದ್ರಿ. ಕಡಿಗೆ ನೀನ್ ನೋಡಾಕ್ ಬಂದಾನ ನೋಡು, ಅವನು ಬಿಟ್ಟ ಒಂಟಿ ನೋಡ್ ನೀನು. ಗೌಡ್ರ ನೋಡಿಲ್ಲ, ನಿಮ್ಮನ್ನ ಮಾತಾಡ್ಸಕ್ ಯಾರು ಬಂದಾರ ನೋಡಿಲ್ಲ. ಗೌಡ ಬಂದಾನ ನೋಡು. ಗೌಡ ಬಂದ್ಗಳೇ ಮ್ಯಾಗ್ ಬರ್ರಿ ಅಂತ ಕರಿತಿದ್ವಲ್ಲ, ಗೌಡ ಬಂದಾನ ನೋಡ, ಮ್ಯಾಗ್ ಕರ್ಕೋ. ಏನು ಹೊಯ್ಕೋಬೇಕ ಗೌಡ? ಸತ್ತು ಮನ್ಯಾಗ ಹಾಯ್ಸಿರಿದು. ಅವ ಗೌಡ ನಾನು ಮಾತಾಡ್ಸಕ್ ಬಂದು ನನ್ನ ಕರ್ಕೊಂತಂತಾಳ ಅಂತೇಳಿ ಅವ ವಾಗತ್ಯ ಮಾಡಿಕೊಂಡು ಹಾರಾನ ಮುದುಕಿ ಕೊಳ್ಳಿಗೆ ಒಗದು ಹೊಡೆಗಿಬಿಟ್ಟವ. ನೀನು ಒಂದು ಸಾಯ ಅನ್ನಂಗೆ. ಹೌದಾ? ಚಪ್ಪಾಳೆ ಹೆಂಗ್ ತಟ್ಬೇಕಂತ ಜೋಶ್ ಬರ್ಬೇಕಮ್ಮ. ಬಹಳ ಜನ ಹೆಣ್ಮಕ್ಳು ಸುಮ್ಮನೆ ಕುಂತಾರ. ಅವ್ರು ಚಪ್ಪಾಳೆ ತಟ್ಲಿಕ್ಕೆ ನಿಮ್ಗೆ ಜೋಶ್ ಬರ್ಬೇಕಾಯ್ತು. ಒಂದು ಸಿಂಪಲ್ ಆದಂತ ಒಂದು ವಿಧಾನ ಹೇಳ್ತೀನಿ. ಆ ತರ ತಟ್ರಿ, ಈಸಿ, ಭಾಳ ಈಸಿ ಆದಮ್ಮ. ಗಂಡ್ಮಕ್ಳಿಗೆ ಹೇಳ್ತೀನಿ, ಹೆಣ್ಮಕ್ಳಿಗೆ ಹೇಳ್ತೀನಿ.
ಹೆಣ್ಮಕ್ಳು ವಿಶೇಷವಾಗಿ ಏನ್ ಮಾಡ್ಬೇಕಂತ ಚಪ್ಪಾಳೆ ತಟ್ಟುವಂತ ಸಂದರ್ಭದಲ್ಲಿ ಈ ಕೈ ಮುಂದೆ ತಂದ್ಕೋಬೇಕು. ತಂದುಕೊಂಡು ಈ ಅಂಗೈ ಒಳಗಡೆ ನಿಮ್ಮ ಗಂಡನ ಫೋಟೋ ಕಲ್ಪನೆ ಮಾಡ್ಕೋಬೇಕು ನೀವು. ಅಂದ್ರೆ ಚಪ್ಪಾಳೆ ತಟ್ಲಕ್ಕೆ ಜೋಶ್ ಬರ್ತದೆ. ಒಂದ್ಸಲ ಜೋರ ಚಪ್ಪಾಳೆ ತಟ್ರಮ್ಮ. ನೀವು ಗಂಡಸರು ಕೂಡ ಅಷ್ಟೇ ಈ ಕೈ ಮುಂದೆ ತಂದ್ಕೋಬೇಕು. ತಂದುಕೊಂಡು ಈ ಅಂಗೈ ಒಳಗಡೆ ನಿಮ್ಮ ಹೆಂಡತಿ ಫೋಟೋ ಸತ್ರು ಕಲ್ಪನೆ ಮಾಡ್ಕೋಬಾರ್ದು. ನಿಮಗೆ ಯಾರು ಮದುವೆ ಮಾಡ್ಸ್ಯಾನಲ್ಲ ಬ್ರೋಕರ್ ಅವ್ರ ಫೋಟೋ ಕಲ್ಪನೆ ಮಾಡಿಕೊಡ್ರಿ ಚಪ್ಪಾಳೆ ತಟ್ಲಕ್ಕೆ ಜೋಶ್ ಬರ್ತದೆ ಅಂತ ಹೇಳ್ತಾ ಒಂದ್ಸಲ ಜೋರಾದ ಚಪ್ಪಾಳೆ ಇರಲಿ ಬಂಧುಗಳೇ. ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ನಾನು. ಇಡೀ ದೇಶದಲ್ಲಿ ಕಳಪೆ ಸಾಮಗ್ರಿಗಳನ್ನು ಸಪ್ಲೈ ಜಾಸ್ತಿ ಮಾಡ್ತಾರೆ ಜನ. ಕಳಪೆ ಆಹಾರ, ಕಳಪೆ ಕಾಮಗಾರಿ, ಕಳಪೆ ಬೀಜಗಳು ಇವೆಲ್ಲ ಸಪ್ಲೈ ಮಾಡ್ತಾರೆ. ಇಡೀ ಜಗತ್ತಿಗೆ ಅತ್ಯಂತ ಶುದ್ಧವಾದದ್ದು ಕೊಡುವವರು ಅಂತಂದ್ರೆ ಕರೆಂಟ್ ಅಂತಂದ್ರೆ ನೀವು ಒಬ್ಬರೇ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ. ನಾನು ಯಾಕಂದ್ರೆ ಆಗಿನ ಕಾಲದಲ್ಲಿ ಹೆಂಗ್ ಕರೆಂಟ್ ಹೊಡಿತೈತಿ ಈಗೂನು ಹಂಗ ಹೊಡಿತದ. ಅದ್ರಲ್ಲಿ ಯಾವುದೂ ಕಳಪೆ ಇಲ್ಲ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ನಾನು. ಬಂಧುಗಳೇ, ಬಹಳ ಸಂತೋಷ ಅನಿಸ್ತದ. KB ಅಂದ ತಕ್ಷಣ ನಾವೆಲ್ಲ KBನೇ ಅಂತೀವ್ರಿ. ಇನ್ನಾದ್ರು ಅದರಲ್ಲಿ ವಿಭಾಗಗಳು ಆಗಿರ್ಬೋದು, ಇಲ್ಲ ಅಂತ ಹೇಳಂಗಿಲ್ಲ. KBನೇ ಅಂತ ಸಹಜವಾಗಿ ಬಳಸ್ತೀವಿ ನಾವು. KB ಮುಂದೆ ಯಾವ್ದಾದ್ರು ಗಾಡಿ ಹೋಗ್ಲಿದ್ರೆ ಬೇಡ ಅಂತ ಅನ್ನಂಗಿಲ್ಲ. ಬುಲೆಟ್ ಗಾಡಿ ಹೋಗ್ಬಾರ್ದು. ಬುಲೆಟ್ ಗಾಡಿ ಡಿಡ್ಡಿ 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 ಅನ್ಕೊಂತ ಹೋಯ್ತು ಅಂತ ತಿಳ್ಕೊಡ್ರಿ, ಗುಡುಗು ಮಿಂಚು ಬಂದಂಗೆ ಕಾಣಿಸ್ತದೆ, ಕರೆಂಟ್ ತೆಗೀರಿ ಅಂತಾರೆ ಮೊದಲ. ಹೌದಿಲ್ರಿ? ಮಾಂತೇಶ್ ಬೀಳಿಗಿ ಸಾಹೇಬ್ರು ನಾನು ಬಹಳಷ್ಟು ವಿಡಿಯೋಗಳಲ್ಲಿ ನೋಡಿದ್ದೆ. ನಾನು ಪ್ರಾಣೇಶ್ವರಿಗೆ ಅದೇ ಹೇಳಿದೆ. ನಾನು ಮಾಂತೇಶ್ ಬೀಳಿಗಿ ಸಾಹೇಬ್ರು ನೋಡ್ಬೇಕಾಗಿದ್ರೆ ನಾನು ಬರ್ತೀನಿ ನಡ್ರಿ ಅಂತೇಳಿ ಇವತ್ತು ಬಂದಿ. ನಿಜವಾಗಿ ಅವ್ರ ಮೇಲೆ ಅಭಿಮಾನದಿಂದ ಬಂದಿದ್ರು. ನಿಜವಾಗಿ ಹೇಳ್ಬೇಕಾಗಿತ್ತು ಅಂತಂದ್ರೆ ಗೀತಾ ಮೇಡಮ್ ಅವರು ಬುಕ್ ಮಾಡಿದಂತ ಸಂದರ್ಭದಲ್ಲಿ ಅನೇಕ ಜನ ಉನ್ನತ ಅಧಿಕಾರಿಗಳು ಕೂಡ ಕೆಲವು ಜನ ಮಾತಾಡಿದ್ರು. ಸರ್ ತಾವು ಬನ್ನಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಪ್ರಾಣೇಶ್ವರು ಮಾಮನೆ ಅಷ್ಟು ಕರ್ಲಿಕ್ಕೆ ತರ ನಡಿ ಹೋಗೋಣ ಅಂತಂದ್ರು. ಸಂತೋಷದಿಂದ ಬಂದಿನ ಬಂಧುಗಳೇ. ನಮ್ದೆಲ್ಲ ಉತ್ತರ ಕರ್ನಾಟಕ ಭಾಷೆ, ನೀವೆಲ್ಲ ಬೆಂಗಳೂರು ಭಾಷಿಕರು. ನಿಜವಾಗಿ ಹೇಳ್ಬೇಕಾಗಿತ್ತು ಅಂತಂದ್ರೆ ಉತ್ತರ ಕರ್ನಾಟಕ ಭಾಷೆ ಕಡೆ ಆ ಕಡೆ ಬಂದಾಗ ದಯವಿಟ್ಟು ಭಾಷೆ ಕಡೆ ಗಮನ ಕೊಡಬೇಡಿ ಬಂಧುಗಳೇ, ಭಾವನೆಗಳ ಕಡೆ ಗಮನ ಕೊಡಿ. ನಿಮ್ಮ ಭಾವನೆ ಇದ್ದಂಗೆ ಉತ್ತರ ಕರ್ನಾಟಕ ಜನರ ಭಾವನೆ ಐತಿ, ಭಾಷೆ ಅಷ್ಟೇ ಬದಲಾವಣೆ ಆಗ್ತದೆ. ಉದಾಹರಣೆಗೆ ಹೇಳ್ಬೇಕಾಗಿತ್ತು ಅಂತಂದ್ರೆ ಈ ಕಡೆ ಕಾರ್ಯಕ್ರಮಕ್ಕೆ ಸ್ವಲ್ಪ ಲೇಟ್ ಆಯ್ತು ಅಂತ ತಿಳ್ಕೊಡ್ರಿ. ಸರ ಒಂದ್ ಅರ್ಧ ಗಂಟೆ ಲೇಟ್ ಆಗಿ ಬರ್ತೀವಿ, ಓಕೆನಾ ಅಂತ ಕೇಳ್ತೀವಿ ನಾವು. ಇಲ್ಲಿ ಜನ ಬನ್ನಿ ಸರ್, ನಿಮಗಾಗಿ ನಾವು ಜಾತಕ ಪಕ್ಷ ಕಾಯ್ತೀವಿ. ಯಾವ ತರ ಕಾಯ್ತು, ರಾಮನಿಗಾಗಿ ಶಬರಿ ಯಾವ ತರ ಕಾಯ್ತು ಆ ತರ ಕಾಯ್ತು ಅಂತಂತಾರೆ. ಭಾಷೆ ಭಾವನೆ ಎರಡೂ ಒಂದೈತ್ರಿ. ಅದ ನಮ್ಮ ಉತ್ತರ ಕರ್ನಾಟಕದಾಗ ಒಂದ್ ಅರ್ಧ ಗಂಟೆ ಲೇಟ್ ಆಗಿ ಹೋಗ್ಲಿಕ್ಕತ್ತೀವಿ ಅಂತ ತಿಳ್ಕೊಡ್ರಿ. ಅಲ್ಲಿನ ಜನಕ್ಕೆ ಫೋನ್ ಮಾಡ್ತೀವಿ, ಸರ ಒಂದ್ ಅರ್ಧ ಗಂಟೆ ಲೇಟ್ ಆಗಿ ಬರ್ತೀವಿ ಓಕೆನಾ ಅಂತ ಕೇಳ್ತೀವಿ. ಅದಕ್ಕೆ ಅವ್ರು ಏನಂತಾರೆ, ಬರ್ರಿ ಸರ ನಿಮಗೆ ಹಣ ಕಾಯ್ದಂಗೆ ಕಾಯ್ತೀವಿ ಅಂತ ಅಂತಾರೆ. ಅಂದ್ರ ಇಲ್ಲಿ ಭಾಷೆ ಕಡೆ ಗಮನ ಕೊಡಬೇಡ ಬಂಧುಗಳೇ, ಭಾವನೆಗಳ ಕಡೆ ಗಮನ ಕೊಡಬೇಕು. ಉತ್ತರ ಕರ್ನಾಟಕ ಭಾಷೆ ಹೆಂಗಂತಂದ್ರೆ ಹಲಸಿನ ಹಣ್ಣಿದ್ದಂಗ, ನೋಡ್ಲಿಕ್ಕೆ ಹೊರಟಿದ್ರು ಕೂಡ ಬಹಳ ಸ್ವೀಟ್ ಐತೆ ಅಂತ ಹೇಳಕ್ ನಾನು ಬಹಳ ಹೆಮ್ಮೆಂತ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ. ಇಲ್ಲಿ ಬಹಳ ಜನ ಹೆಣ್ಮಕ್ಳು ಸೇರಿರಿ, ಗಂಡಸರಿ ಸೇರಿರಿ, ಬಹಳ ಸಂತೋಷ ಅನಿಸ್ತದ. ಗಂಡಸರಿಗೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ ನಾನು, ದಯವಿಟ್ಟು ಗಮನ ಇಟ್ಟು ಕೇಳ್ರಿ. ಒಂದು ಚಿಕ್ಕ ಮಗು ನಿಮ್ಮ ಮಾತನ್ನು 5 ನಿಮಿಷಗಳ ಕಾಲ ಕೇಳಿಸ್ಕೊಂಡ್ರೆ ಆಕೆ ನಿಮ್ಮ ಮಗಳಾಗಿರ್ತಾಳೆ. ಒಬ್ಬ ಯುವತಿ ನಿಮ್ಮ ಮಾತನ್ನು 15 ನಿಮಿಷಗಳ ಕಾಲ ಕೇಳಿಸ್ಕೊಂಡ್ರೆ ಆಕೆ ನಿಮ್ಮ ಅಕ್ಕ ಅಥವಾ ತಂಗಿ ಆಗಿರ್ತಾಳೆ. ಒಬ್ಬ ಮಹಿಳೆ ನಿಮ್ಮ ಮಾತನ್ನು 30 ನಿಮಿಷಗಳ ಕಾಲ ಕೇಳಿಸ್ಕೊಂಡ್ರೆ ಆಕೆ ನಿಮ್ಮ ತಾಯಿ ಆಗಿರ್ತಾಳೆ. ಒಬ್ಬ ಸ್ತ್ರೀ ನಿಮ್ಮ ಎಲ್ಲಾ ಮಾತುಗಳನ್ನು ಕೇಳಿಸಿಕೊಂಡು ಒಂದೂ ಪಾಲಿಸಿದ್ರೆ ಆಕೆ ಖಂಡಿತವಾಗಿ ಕೀಳಾಗಿರ್ತಾಳ್ರಿ. ಬಹಳ ಜನ ಹೇಳ್ತಿ ಅಂತಲ್ಲಗತ್ತರಿ, ನಿಮ್ಮ ಅನುಭವ ನಾ ಹೆಂಗ್ ಹೇಳಕ್ ಆಗ್ತದ? ಇದೇ ಹಾಸ್ಯಕ್ಕಿರುವಂತ ಶಕ್ತಿ ಬಂಧುಗಳೇ. ಇಲ್ಲಿ ಹೇಳ್ತಿ ಅಂದ ತಕ್ಷಣ ಹೆಂಗಾಗ್ತದ ನೋಡ್ರಿ ಬಂಧುಗಳೇ. ಸಂಗೀತ ಕಾರ್ಯಕ್ರಮ ಆದ ನಮ್ದು ಮುಗಿದ ಮೇಲೆ ಅಂತಂದ್ರು, ಒಬ್ಬ ಕೇಳ್ತಾನಂತ, ಸಂಗೀತಕ್ಕ ಹಾಡಿಗೆ ಇಷ್ಟು ಶಕ್ತಿ ಅದಂತಂದ್ರೆ ಕಣ್ಣೀರ್ ಸತಿಗೆ ಬಿಸಿ ಆಗ್ತಾವ ಅಂತ ಹೇಳಿದ್ಲಂತ. ಗಂಡನ್ನಂತ ಇರ್ಬೇಕ್ ಬಿಡು ಅನ್ನಂತ. ಇರ್ಬೇಕಂತೀರಿ ಹೆಂಗ? ನಿನ್ನ ಹಾಡು ಕೇಳಿದ್ರ ನನಗ ರಕ್ತ ಕುದೀತದ, ನೀರ್ ಬಿಸಿ ಆಗದ್ ದೊಡ್ಡದನಂತಂದಂತಾವ. ಈ ತರದ ಹಾಸ್ಯಗಳು ಕೆಲವೊಂದು ಕಡೆ ಸಿಗ್ತಾವ ಬಂಧುಗಳೇ. ಕೆಲವೊಂದು ಕ್ಲಾಸ್ ಹಾಸ್ಯ ಪ್ರಸಂಗಗಳು ಇರ್ತಾವ. ಒಬ್ಬ ಕೆಣಮಗಳು ಬಂಗಾರದ ಅಂಗಡಿಗೆ ಹೋಗ್ತಿಲ್ಲಂತ. ಬಂಗಾರದ ಅಂಗಡಿಗೆ ಹೋಗ್ತಿದ್ಲು, ಬಂಗಾರ ಸಾಮಾನು ನೋಡ್ತಿದ್ಲು, ವಾಪಸ್ ಬರ್ತಿದ್ಲು. ಅಂಗಡಿ ಮಾಲಕ್ ಒಂದ್ ದಿವ್ಸ ಸಿಟ್ಟಿಗೆ ಎದ್ದು, ಏನಮ್ಮ ಬಂಗಾರದ ಆಭರಣಗಳೆಲ್ಲ ನೋಡ್ತಿದ್ದಿ, ಹಂಗ ಹೋಗ್ತಿದ್ವಿ, ಒಂದ್ ದಿವ್ಸ ಆದ್ರೆ ತಗೊಂಡ್ ಹೋಗೋದ್ ನೋಡಿಲ್ಲ ಅಂತನ್ನಂತ. ಅದಕ್ಕೆ ಆ ಹೆಣ್ಮಗಳನ್ನಂತ, ನಾ ತಗೊಂಡ್ ಹೋಗಿದ್ರೆ ನಿಮ್ಗೆ ಗೊತ್ತಾಗಿಲ್ಲ ಅನ್ನತ್. ಇದು ತಿಳ್ಕೊಂಡು ಮಗುವಂತ ಹಾಸ್ಯ ಪ್ರಸಂಗಗಳು ಬಂದು ಅಷ್ಟು ಸುಲಭ ಇರಂಗಿಲ್ಲ ಕೆಲವೊಂದು. ಇಲ್ಲಿ ಬಹಳ ಜನ ರಸಿಕರು ಇದ್ದೀರಿ, ಬಹಳ ಸಂತೋಷ ಅನಿಸ್ತದ. ಹಿಂದಿ ಸಿನಿಮಾ ನಟಿಯರು ಬೆಂಗಳೂರು ಟ್ರೈನಲ್ಲಿ ಬರ್ತಾ ಇದ್ರು. ಒಂದು ಸಿನಿಮಾ ಶೂಟಿಂಗ್ ಇತ್ತು, ಐಶ್ವರ್ಯ ರೈ ಅವರೆಲ್ಲ ಬರ್ತಾ ಇದ್ರು. ಟಿಕೆಟ್ ಚೆಕ್ ಮಾಡ್ಕೊಂಡು ಬರ್ತಾ ಇದ್ದ TC. ಫಸ್ಟ್ ಐಶ್ವರ್ಯ ರೈ ಬಿಟ್ಟಿದ್ಲು. TC ನೋಡಿದ, ಟಿಕೆಟ್ ತೋರ್ಸಮ್ಮ ಅಂತಂದ. ಇಲ್ರಿ ನಾ ಟಿಕೆಟ್ ತಗೊಂಡಿಲ್ಲ ಅಂತ ನೋಡ್ಲಾಕಿ.
ಆಕಿ ನೋಡಿದ ಸೀರೆ ಉಟ್ಕೊಂಡಿದ್ಲು, ಭಾರತೀಯ ನಾರಿ ಅಂತ ಅನ್ಸಿದ್ಲು, ಆಕಿ 100 ರೂಪಾಯಿ ದಂಡ ಹಾಕಿದ. ಆಕಿನಿಂದ ಕತ್ರಿನಾ ಕೈಫ್ ನಿಂತಿದ್ಲು, ಆಕಿ ಮಿಡ್ಡಿ ಹಾಕಿದ್ಲು, ಆಕಿ 75 ರೂಪಾಯಿ ದಂಡ ಹಾಕಿದ. ಆಕಿನಿಂದ ಕರೀನಾ ಕಪೂರ್ ನಿಂತಿದ್ಲು, ಆಕಿ ಸ್ಕರ್ಟ್ ಹಾಕಿದ್ಲು, ಆಕಿಗೆ 50 ರೂಪಾಯಿ ದಂಡ ಹಾಕಿದ. ಆಕಿನಿಂದ ಮಲ್ಲಿಕಾ ಶರಾವತ್ ನಿಂತಿದ್ಲು, ಆಕಿಗೆ ಏನೂ ದಂಡ ಹಾಕ್ಲಿಲ್ಲ. ಯಾಕಪ್ಪ ಅಂದ್ರ ಆಕಿನ ಹತ್ರ ಟಿಕೆಟ್ ಇತ್ತು. ನೀ ತಿಳ್ಕೊಂಡು ಹಂಗಲ್ಲದು, ನೀವು ಏನೋ ಕಲ್ಪನಾ ಮಾಡ್ಕೊಂಡ್ರೆ ನಂಗೆ ಗೊತ್ತಾಗೈತೆ ನನಗೆ. ಹೌದಿಲ್ರಿ? ಹಾ, ಇದೇ ಹಾಸ್ಯಕ್ಕಿರುವಂತ ಶಕ್ತಿ ಬಂದ್ರೆ ನಾವು ಏನು ಅನ್ಕೊಂಡಿರ್ತೀವಿ ಏನೋ ಆಗ್ತದ.